ಕೈಕಾಲ್ ಮುಖ ತೊಳ್ಕೊಂಡು ಶಾಲೆಗೆ ಸ್ವಚ್ಛವಾದ ಬಟ್ಟೆಯಲ್ಲಿ ಬರಬೇಕು. ಹಂಗೆಲ್ಲ ರಾಡಿ ಕೈಲೆ ಹಿಂಗೆಲ್ಲ ಮಣ್ಣೆಲ್ಲ ಹಚ್ಕೊಂಡು ಬರಬಾರ್ದು ಆಯ್ತಾ? ನಿಮ್ಮ ಆರೋಗ್ಯ ಸರಿ ಉಳಿಯೋದಿಲ್ಲ ಆಯ್ತು. ಈಗ ನಾನು ಹಾಜರಾತಿ ತಗೋತೀನಿ. ನಿಮ್ಮ ಹೆಸರು ಹೇಳಿ. ಪ್ರವೀಣ, ಹನುಮಾನ್, ಪ್ರವೀಣ್, ಸಂತೋಷ್, ರಾಜು. ರಾಜು ಬಂದಿಲ್ಲ. ರಾಜು ಯಾಕೆ ಒಂದು ವಾರದಿಂದ ಸ್ಕೂಲಿಗೆ ಬಂದಿಲ್ಲ? ರಾಜುಗೆ ಏನಾಯ್ತು? ಸಂತೋಷ್ ಏನಾಯ್ತು ರಾಜುಗೆ? ಹೌದಾ? ರಾಜುಗಳ ಮನೆ ಹತ್ರ ಯಾರ ಮನೆ ಇದೆ? ಪ್ರವೀಣ, ಯಾಕೆ ರಾಜು ಬಂದಿಲ್ಲ? ಒಂದು ವಾರ ಆಯ್ತು. ಹೌದಾ? ಏನಾಯ್ತಂತ ನಿನಗೆ ಗೊತ್ತಿಲ್ವಾ? ರಾಜು ಡೆಂಗ್ಯೂ ಬಂದಿದ್ಯಾ? ಅದಕ್ಕೆ ಒಂದು ವಾರ ಆಯ್ತಾ ಅವನು ಸ್ಕೂಲಿಗೆ ಬಂದಿಲ್ಲ? ಹಂಗಾದ್ರೆ ಬರ್ರಿ ರಾಜುಗಳ ಮನೆಗೆ ಹೋಗಿ ಅವನ್ನ ನೋಡ್ಕೊಂಡ್ ಬರೋಣ. ಯಾರು? ರಾಜು ಇಲ್ಲದನ್ ಸರ್, ಒಂದ್ ವಾರ ಆಯ್ತು ರಾಜು ಅವ್ರ ಮನೆಗೆ ಬಂದಿಲ್ಲ. ನಮಸ್ಕಾರ ಮೇಡಮ್, ಬರ್ರಿ ಮೇಡಮ್, ಒಳಗೆ ಬರ್ರಿ. ಏಕಿನ ಮೇಡಮ್ ಅವರು ಬಂದ, ಬರ್ರಿ. ನಮಸ್ತೆ ರೀ. ರಾಜು ಯಾಕ್ರಿ ಒಂದ್ ವಾರದಿಂದ ಸ್ಕೂಲಿಗೆ ಬಂದಿಲ್ಲ? ರಾಜುಗೇನು ಡೆಂಗ್ಯೂ ಆಗಿದೆ ಅಂತ ನಮ್ಮ ಸ್ಟೂಡೆಂಟ್ಸ್ ಹೇಳತ್ತಿದ್ರು, ಸರಿನಾ ರೀ? ಹಾ ರೀ ಮೇಡಮ್, ಅವನಿಗೆ 8 ದಿನದಿಂದ ಹುಷಾರಿಲ್ರಿ. ಅವನಿಗೆ ಡೆಂಗ್ಯೂ ಆಗಿತ್ತು ಅಂತ ಹೇಳಿದಾರ. ಅದಕ್ಕೆ ಅವ ಕಾಲೇಜ್ ಸ್ಕೂಲ್ ಕಳ್ಸಿಕ್ಲಾಗಿರ್ರಿ ಅವನಿಗೆ. ಹಂಗಲ್ಲ, ನಿಮ್ಮ ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡಿಲ್ವಾ? ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ, ಮಲೇರಿಯಾ ಅಂತ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗ್ಯಾವ. ಇಂಥ ಮಳೆಗಾಲದಲ್ಲಿ ಬಹಳ ಆರೋಗ್ಯ ತಪ್ಪತ್ತ. ನೀವು ಅಷ್ಟು ಲಕ್ಷ್ಯ ವಹಿಸಿಲ್ರಿ ನಿಮ್ಮ ಮಗಗ? ನಮಗೆ ಅದ್ರ ಬಗ್ಗೆ ಗೊತ್ತಿಲ್ರಿ ಮೇಡಮ್. ನಾವು 8 ದಿವಸದಿಂದ ಐತ್ರಿ ಅವ್ರಿಗೆ ನೆಗಡಿ, ತಲೆನೋವು, ಕೆಮ್ಮು, ವಾಂತಿ ಸ್ಟಾರ್ಟ್ ಆಗಿದ್ರಿ. ಅದ್ರ ಬಗ್ಗೆ ನಮಗೂ ಏನು ಗೊತ್ತಿಲ್ರಿ ಮೇಡಮ್. 8 ದಿನದಿಂದ ದವಾಖಾನಿಗೆ ತೋರಿಸ್ಕೊಂತಾನ ಅದೇವ್ರಿ ನಾವು. ಮುನ್ನೆಚ್ಚರಿಕೆ ಕ್ರಮ ಗೊತ್ತಿಲ್ಲ ಅಂದ್ರೆ ನಮ್ಮ ಊರಿನ ಆರೋಗ್ಯ ಕೇಂದ್ರಕ್ಕೆ ಹೋಗಿ ನಮ್ಮ ಊರಿನ ಡಾಕ್ಟರ್ ಹತ್ರ ಇಂಥ ಡೆಂಗ್ಯೂ, ಮಲೇರಿಯಾ ಇಂಥ ಸಾಂಕ್ರಾಮಿಕ ರೋಗಗಳ ಬಗ್ಗೆ, ಅದಕ್ಕೆ ಅವು ಹೆಂಗ್ ಬರ್ತಾವ, ಅದಕ್ಕೆ ಕಾರಣಗಳೇನು, ಅದನ್ನ ತಡೆಗಟ್ಟುವ ಮುನ್ನೆಚ್ಚರಿಕೆ ಕ್ರಮಗಳನ್ನೆಲ್ಲ ಕೇಳ್ಕೊಂಬರೋಣ ಬರ್ರಿ. ನೋಡ್ರಿ ಮೇಡಮ್. ಡಾಕ್ಟರ್ 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 ಸರ್, ಡಾಕ್ಟರ್ ಇಲ್ವಾ? ಮೇಡಮ್ ರೀ ಆಧಾರ್ ಕಾರ್ಡ್ ರೀ, ಒಂದು ಹೋಗಿ ಅವ್ರಿಗೆ ಕೇಳ್ಕೊಂಬರ್ತೇನೆ ಪರ್ಮಿಷನ್ ರೀ ಮೇಡಮ್ ರೀ. ಮೇಡಮ್ ರೀ ಅವರು ಅವರು ಭಾಳ ಜನ ಬಂದಾರಿ. ಊರಣ್ಣವರು, ಮೇಡಮ್ ಅವರು, ಹುಟ್ರು ಬಂದಾರಿ ಮೇಡಮ್ ರೀ. ಅವ್ರು ಏನ ನಿಮ್ಮ ಹತ್ರ ಮಾತಾಡ್ಬೇಕಂತ್ರಿ, ಭಾಳ ಅಂದ್ರೆ ಭಾಳ ಮಾತಾಡ್ಬೇಕಂತ್ರಿ. ಇಲ್ಲಿ ನಮ್ಮ ಒಳಗೆ ಕ್ಲಿನಿಕ್ನ್ಯಾಗ ಬಂದ್ರಿ ಮೇಡಮ್ ರೀ. ಎಲ್ಲ ಹೊಲಸಾಗತ್ರಿ ಮೇಡಮ್ ರೀ. ಹೊರಗೆ ಬರ್ರಿ ಮೇಡಮ್ ಅವ್ರ ಜೊತೆ ಮಾತಾಡಕ್ಕೆ. ಹೌದಾ? ಬರ್ತೇನಿರಪ್ಪ. ನಮಸ್ತೆ ಡಾಕ್ಟರ್. ನಮಸ್ತೆ ಟೀಚರ್. ಏನ್ರಿ ಇಷ್ಟು ದೂರ ಬಂದಿದ್ದೀರಿ? ಟೀಚರಿ, ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ, ಮಲೇರಿಯಾ ಅಂತ ಸಾಂಕ್ರಾಮಿಕ ರೋಗಗಳು ಭಾಳ ಹೆಚ್ಚಾಗ್ಯಾವ್ರಿ. ಇದರಿಂದ ನಮ್ಮ ಸ್ಟೂಡೆಂಟ್ ಆದ ರಾಜುನು ಡೆಂಗ್ಯೂ ರೋಗಕ್ಕೆ ತುತ್ತಾಗಿದ್ದಾನ್ರಿ. ಅದಕ್ಕೆ ಡೆಂಗ್ಯೂ ರೋಗ ಹೆಂಗ್ ಬರುತ್ತೆ, ಅದು ಬರೋಕೆ ಕಾರಣಗಳೇನು, ಅದರ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಿಳ್ಕೊಕೆ ನಾವೆಲ್ಲ ಊರಿನ ಜನರು ಮತ್ತೆ ನಮ್ಮ ಸ್ಟೂಡೆಂಟ್ಸು ಮತ್ತೆ ಅವ್ರ ತಂದೆ ತಾಯಿಗಳು ಎಲ್ಲರೂ ಬಂದಿದ್ದೇವ್ರಿ. ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಿ. ಮೊದಲು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಡೆಂಗ್ಯೂ ನೋಡೋದಿರಂಗಿಲ್ಲ, ಡೆಂಗ್ಯೂನ ಅನುಭವಿಸುವಂಗಿರ್ತೈತಿ. ನಿಮ್ಗೆಲ್ಲ ಈಗ ಡೆಂಗ್ಯೂ ಅಂದ್ರೆ ಏನ, ಹೆಂಗ್ ಬರ್ತೈತಿ ಅದನ್ನ ನಾವು ತಿಳ್ಕೊಳ್ಳೋನು. ನಾ ಹೇಳ್ತೀನಿ, ಎಲ್ಲರೂ ಕೇಳ್ಬೇಕು. ಮೊದ್ಲು ಎಲ್ಲರೂ ದಿನ ಜಾಗ ಮಾಡ್ಬೇಕು. ಹಂಗ್ ಮಾಡ್ಬಾರ್ದು. ಅವು ಮಾಡಿಲ್ಲ ಇವು ಮಾಡಿಲ್ಲ ಅನ್ಬಾರ್ದು. ಎಲ್ಲರೂ ಪ್ರತಿದಿನ ಸ್ನಾನ ಮಾಡ್ಬೇಕು. ಡೆಂಗ್ಯೂ ಅನ್ನೋದು ಒಂದು ಹೆಣ್ಣು ಸೊಳ್ಳೆ, ಈಜಿಪ್ಟ್ ಅನ್ನೋ ಒಂದು ಸೊಳ್ಳೆಯಿಂದ ಬರ್ತೈತಿ. ಈ ಸೊಳ್ಳೆ ಹೆಚ್ಚು ಹಗಲು ಹೊತ್ತಿನಲ್ಲಿ ಕಾರ್ಯನಿರ್ವಹಿಸ್ತೈತಿ. ಈ
ಅಥವಾ ಮುಂಜಾನೆ ಸಮಯದಲ್ಲಿ ಕಚ್ಚುತ್ತೆ. ಅದಕ್ಕಾಗಿ ಸೊಳ್ಳೆ ಕಡಿತದಿಂದ ನೀವೆಲ್ಲರೂ ದೂರ ಇರಬೇಕು, ಗೊತ್ತಾಯ್ತಾ? ಆಮೇಲೆ ಈ ಸೊಳ್ಳೆ ಕಚ್ಚೋದ್ರಿಂದ ವಿಪರೀತ ಜ್ವರ ಮತ್ತು ವಾಂತಿ, ಬೇದಿ ಇಂಥದ್ದೆಲ್ಲ ಬರುತ್ತೆ. ಆ ಸೊಳ್ಳೆ ಕಚ್ಚೋದ ಯಾಕಪ್ಪ ಅಂತಂದ್ರೆ ಮಳೆಗಾಲದಲ್ಲಿ ನಿಂತು ನೀರು ಇವೆಲ್ಲ ಒಂದೇ ಕಡೆ ಇರ್ತಾವ. ಅದಕ್ಕಾಗಿ ಸೊಳ್ಳೆ ಮೊಟ್ಟೆ ಹಾಕ್ಬಿಟ್ಟು ಅಲ್ಲಿ ಸೊಳ್ಳೆಗಳ ಸಂಖ್ಯೆ ಹೆಚ್ಚಾಗಿ ಅಲ್ಲಿ ಸಂತಾನೋತ್ಪತ್ತಿ ಕ್ರಿಯೆ ಹೆಚ್ಚಾಗಿ ಈ ಸೊಳ್ಳೆಗಳ ಕಡಿತವನ್ನು ನಾವು ಕಟ್ಟಿಸ್ಕೊಂಡ್ರೆ ನಮಗೆ ಈ ರೋಗ ಬರ್ತೈತಿ, ಗೊತ್ತಾಯ್ತಾ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದೆ ನೋಡಪ್ಪ. ಇದನ್ನ ತಡೆಗಟ್ಟಬೇಕಂದ್ರ ನಾವೆಲ್ಲರೂ ಸೊಳ್ಳೆ ಕಡಿತದಿಂದ ಮೊದಲು ದೂರ ಇರ್ಬೇಕು. ಆಮೇಲೆ ವೈಯಕ್ತಿಕ ಸ್ವಚ್ಛತೆ ಬಗ್ಗೆ ಎಲ್ಲರೂ ಗಮನ ಹರಿಸ್ಬೇಕು. ನಿಮ್ಮ ಮನ್ಯಾಗಿನವ್ರಿಗೆ ಹೇಳ್ಬೇಕು. ಈಗ ನಿಮ್ಮ ಮನ್ಯಾಗೆಲ್ಲ ಒಂದ ಬುಟ್ಟ್ಯಾಗ ನೀರು ಹಾಕಿ ಇಟ್ಟಿರ್ತೀರಿಲ್ಲೋ, ಹಂಗೆ ಒಂದ ಬುಟ್ಟ್ಯಾಗನ ನೀರು ಹಾಕಿ ಇಡಬಾರ್ದು. ಆಮೇಲೆ ಮರ ಆಗಿರ್ಬೋದು ಅಥವಾ ತೆಂಗಿನ ಚಿಪ್ಪಲ್ಲಾಗಿರ್ಬೋದು, ಆ ಥರ ಚಿಪ್ಪಲ್ಲಿ ನೀರು ಹಾಕಿಟ್ಟಿರೋದು. ಆಮೇಲೆ ಮನೆ ಅಕ್ಕಪಕ್ಕ ಇರೋ ಚರಂಡಿಗಳಲ್ಲಿ ನೀರಿನ ವ್ಯವಸ್ಥೆ ಹರಿದು ಹೋಗೋ ಥರ ಮಾಡಬೇಕು. ಇಂದ ನೀರು ಒಂದೇ ಕಡೆ ನಿಂದೋದ್ರಿಂದ ಅಲ್ಲಿ ಸೊಳ್ಳೆಗಳು ಸಂತಾನೋತ್ಪತ್ತಿ ಕ್ರಿಯೆಗೆ ನಾವು ಸಹಾಯ ಮಾಡಿದಂಗಾಗುತ್ತೆ. ಹಾಗಾಗಿ ಸೊಳ್ಳೆಗಳು ನಮಗೆ ಕಚ್ತಾವ. ಸೊಳ್ಳೆ ಕಡಿತದಿಂದ ದೂರ ಇರಬೇಕಂದ್ರೆ ನಾವು ಸೊಳ್ಳೆ ಪರ್ದೆಗಳನ್ನೆಲ್ಲ ಯೂಸ್ ಮಾಡಬೇಕು. ಹಾಗಾದ್ರೆ ಡೆಂಗ್ಯೂ ರೋಗವನ್ನು ಕಮ್ಮಿ ಮಾಡೋದಕ್ಕೆ ಯಾವುದೋ ಲಸಿಕೆ ಇಲ್ಲ? ಡೆಂಗ್ಯೂ ರೋಗವನ್ನು ಕಡಿಮೆ ಮಾಡಲಿಕ್ಕೆ ಎಲ್ಲ ಆಸ್ಪತ್ರೆಗಳಲ್ಲೂ ಗ್ರಾಮ ಪಂಚಾಯತಿಗಳಲ್ಲೂ ಡೆಂಗ್ವಾಕ್ಸಿಯಾ ಮತ್ತು ಡೆಂಗಾ ಎಂಬ 2 ಲಸಿಕೆಗಳನ್ನು ಹಾಕ್ತೀವಿ. ಈ 2 ಲಸಿಕೆಗಳು 6 ವರ್ಷದಿಂದ 45 ವರ್ಷ ಜನರವರೆಗೂ ನಡೆಯುತ್ತೆ. ಯಾರಿಗಾದ್ರೂ ಡೆಂಗ್ಯೂ ರೋಗದ ಲಕ್ಷಣಗಳು ಕಂಡು ಬಂದರೆ, ಡೆಂಗ್ಯೂ ರೋಗದ ಲಕ್ಷಣಗಳು ಏನಪ್ಪ ಅಂತಂದ್ರೆ ಜ್ವರ ಆಗಿರ್ಬೋದು, ವಿಪರೀತ ತಲೆನೋವು ಆಗಿರ್ಬೋದು, ಸಂಧಿವಾತಗಳಲ್ಲಿ ನೋವು ಆಗಿರ್ಬೋದು, ಅಂದರೆ ಇವಾಗ ಮೊಣಕಾಲ ನೋವು ಆಗಿರ್ಬೋದು, ಇಂಥದ್ದು ಏನಾರ ಕಂಡು ಬರ್ತಂದ್ರೆ ಯಾರು ನೆಗ್ಲೆಕ್ಟ್ ಮಾಡಬಾರ್ದು. ಇವಾಗ ಜ್ವರ ಬಂದದ ಅಂಥೇಳಿ ಹಂಗೆ ಟ್ಯಾಬ್ಲೆಟ್ಸ್ ತೊಗೊಂಡು ಇಲ್ಲೇ ತೋರಿಸ್ಕೊಂಡು ಬಿಡಬಾರ್ದು. ಮುಂದಿನ ಕ್ರಮಗಳನ್ನು ಕೈಗೊಳ್ಳಬೇಕು. ನಿಮ್ಗಂತಲೇ ಗ್ರಾಮ ಪಂಚಾಯತಿಗಳಲ್ಲಿ ಆಗಿರ್ಬೋದು ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರ್ತಾವೆ, ಆಶಾ ಕಾರ್ಯಕರ್ತೆಯರಿರ್ತಾರೆ, ಅವರೆಲ್ಲರಿಗೂ ಹೇಳಬೇಕು. ನಿಮ್ಗೆ ಆರೋಗ್ಯ ಇಲಾಖೆಯವರು ತುಂಬ ಸಹಾಯವನ್ನು ಮಾಡ್ತಾರೆ. ಹಾಗಾದರೆ ಡಾಕ್ಟರ್, ನಮ್ಮ ಹೊಸ ಒಂಟ್ಲೂರಿ ಗ್ರಾಮದಲ್ಲಿ NSS ಘಟಕದಿಂದ ವಾರ್ಷಿಕ ವಿಶೇಷ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ನಾವು NSSನ ಸಹಾಯದಿಂದ ಜಾಗೃತಿ ಜಾಥಾವನ್ನು ಮಾಡ್ಬೋದು, ವೈಯಕ್ತಿಕ ಸ್ವಚ್ಛತೆ ಮತ್ತು ಸಾಂಕ್ರಾಮಿಕ ರೋಗಗಳ ಬಗ್ಗೆ. ಹಾಗಾದರೆ ನಾವು NSS ಅವರ ಸಹಾಯ ತಗೊಂಡು ನಮ್ಮ ಊರಲ್ಲಿ ಜಾಗೃತಿ ಜಾಥಾ ಮಾಡೋಣ ಡಾಕ್ಟರ್. ತುಂಬ ಒಳ್ಳೆ ಕಾರ್ಯಕ್ರಮವಾಗುತ್ತೆ. ಎಲ್ಲರೂ ಯಶಸ್ವಿಯಾಗಿ ಇದನ್ನು ಪೂರೈಸಿದರೆ ಎಲ್ಲ ಗ್ರಾಮಸ್ಥರಿಗೂ ಒಂದು ಒಳ್ಳೆ ಅಭಿವೃದ್ಧಿಯನ್ನು ಕಾಣ್ಬೋದು, ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಕಾಣ್ಬೋದು. ಬನ್ನಿ ಹೋಗೋಣ ಎಲ್ಲರೂ ಜಾಥಾಗೆ. ಆರೋಗ್ಯವೇ ಉತ್ತಮ ಸಮಾಜಕ್ಕಾಗಿ ಉತ್ತಮ ಆರೋಗ್ಯ. ಉತ್ತಮ ಸಮಾಜಕ್ಕಾಗಿ ಉತ್ತಮ ಆರೋಗ್ಯ. ಸ್ವಚ್ಛತೆಯನ್ನು ಕಾಪಾಡಿ ಆರೋಗ್ಯವಂತರಾಗಿರಿ. ಉತ್ತಮ ಸಮಾಜಕ್ಕಾಗಿ ಉತ್ತಮ ಆರೋಗ್ಯ. ಉತ್ತಮ ಸಮಾಜಕ್ಕಾಗಿ ಉತ್ತಮ ಆರೋಗ್ಯ. ಆರೋಗ್ಯವೇ ಭಾಗ್ಯ. ಆರೋಗ್ಯವೇ ಭಾಗ್ಯ. ಭಾಗ್ಯ. ಇಲ್ಲಿ ನೆರೆದಿರುವಂಥ ಎಲ್ಲ ಜನರಿಗೆ ತಿಳಿಸೋದೇನೆಂದರೆ ವೈಯಕ್ತಿಕ ಸ್ವಚ್ಛತೆ ಬಹಳ ಮುಖ್ಯ. ವೈಯಕ್ತಿಕ ಸ್ವಚ್ಛತೆಯನ್ನು ನಾವು ಕಾಪಾಡಿಕೊಳ್ಳಿಲ್ಲ ಅಂದರೆ ಇತ್ತೀಚಿನ ದಿನಗಳಲ್ಲಿ ಮಲೇರಿಯಾ, ಡೆಂಗ್ಯೂ ಅಂತ ಸಾಂಕ್ರಾಮಿಕ ರೋಗಗಳು ಬಹಳ ಹೆಚ್ಚಾಗಿವೆ. ಇದರಿಂದ ಅನಾರೋಗ್ಯ ತಪ್ಪೋದು ನಮಗೆ, ಇದರಿಂದ ನಷ್ಟವಾಗೋದು ನಮಗೆ. ಆದ್ದರಿಂದ ಸ್ವಚ್ಛತೆಯನ್ನು ಕಾಪಾಡಿ. ಹಸಿ ಕಸ, ಒಣ ಕಸ ಅಂತ ನಿಮ್ಗೆ ಎಲ್ಲ ಪಂಚಾಯತಿ ಕಡೆಯಿಂದ ಬಕೆಟ್ಗಳು ಕೊಟ್ಟಿದ್ದಾರೆ, ಅವನ್ನ ಸದ್ಬಳಕೆ ಮಾಡ್ಕೊಡ್ರಿ. ಮತ್ತು ಊರಿಂದ ಹಸಿ ಕಸ, ಒಣ ಕಸ ಒಯ್ಯಕ್ಕೆ ಬರ್ತಾರವನ್ನ ಬೇರೆ ಬೇರೆ ಪಡಿಸಿ ಅವರಿಗೆ ಸಹಾಯ ಮಾಡಿರಿ ಕೆಲಸ ಮಾಡಲಿಕ್ಕೆ. ಮತ್ತು ನಿಂತ ನೀರುಗಳನ್ನು ಹರಿಯೋ ಥರ ಮಾಡಿರಿ. ಟೈರ್ಗಳಲ್ಲಿ ಮತ್ತು ತೆಂಗಿನಕಾಯಿ ಚಿಪ್ಗಳಲ್ಲಿ ನೀರು ನಿಂತಿರುತ್ತೆ. ಮತ್ತು ನಾವು ಬುಟ್ಟಿಗಳನ್ನ ಮತ್ತು ಬ್ಯಾರೆಲ್ಗಳನ್ನು ಎಷ್ಟೋ ದಿವಸದ ತನಕ ತೊಳೆದಿರೋದೇ ಇಲ್ಲ. ಆಶಾ ಕಾರ್ಯಕರ್ತೆಯರು ಚೆಕ್ ಮಾಡಕ್ಕೆ ಬರ್ತಿರ್ತಾರೆ, ನೀವು ಕ್ಲೀನ್ ಮಾಡಿದಾರೋ ಇಲ್ಲೋ, ಬ್ಯಾರೆಲ್ಗಳನ್ನ, ಬಕೆಟ್ಗಳನ್ನ ಕ್ಲೀನ್ ಇಟ್ಟಿದ್ದಾರೋ ಇಲ್ಲ ಅನ್ನೋದನ್ನ. ಡೆಂಗ್ಯೂ, ಮಲೇರಿಯಾ ಹುಟ್ಟೋದು ಸ್ವಚ್ಛ ನೀರಿಂದಾನೆ. ಅದಕ್ಕೆ ಪ್ರತಿ ಸತಿ ನೀವು ನೀರುಗಳನ್ನ ವಾರಕ್ಕೊಮ್ಮೆ, ವಾರದಲ್ಲಿ 4 ದಿನ ಹಿಂಗೆ ಚೇಂಜ್ ಮಾಡ್ಕೊಂತಿರ್ಬೇಕು. ಅದಕ್ಕೆ ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿ. ನಿಮ್ಮ ಮಕ್ಕಳನ್ನ ಮತ್ತೆ ಸುತ್ತಮುತ್ತಲಿರೋ ಪ್ರದೇಶವನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋ ಅಂತ ಹೇಳೋದೇ ನಮ್ಮ
ಧನ್ಯವಾದಗಳು.